ನಮ್ಮ ಭಾರತೀಯ ಊಟದ ಪರಂಪರೆಯಲ್ಲಿ ಅತ್ಯಂತ ವಿಶಿಷ್ಟವಾದ್ದು ಮತ್ತು ನನಗೆ ಪ್ರಿಯವಾದ್ದು ಯಾವುದು ಗೊತ್ತಾ? ಉಪ್ಪಿನಕಾಯಿ. ನನ್ನ ಗೆಳತಿ ಶ್ರುತಿ ಅವಳು ಬೆಳೆದಂಥ ಒಂದಷ್ಟು ಮಾವಿನಕಾಯಿಗಳನ್ನ ಕಳಿಸಿದ್ಲು. ಸಿಪ್ಪೆ ಸುಲಿದು ತೊಕ್ಕು ಮಾಡೋಣ ಅಂತ ಅಂದ್ಲು ಅಮ್ಮ. ನೋಡಿ, ತುರಿತಾ ಇದ್ದೀನಿ. ಬಹಳ ಕಷ್ಟದ ಕೆಲಸ ರೀ ಈ ಮಾವಿನಕಾಯಿ ತುರಿಯೋದು. ಎಷ್ಟಾಗಿದೆ ನೋಡಿ, ಯಾವ ಜಿಮ್ಮು ಬೇಡ. ಆಮೇಲೆ ಒಲೆ ಹತ್ತಿಸಿ ಒಂದು ಗಟ್ಟಿ ಪಾತ್ರೆಯಲ್ಲಿ ತುರಿದಂತಹ ಮಾವಿನಕಾಯಿನ ಹಾಕ್ಕೊಂಡು ಅದಕ್ಕಮ್ಮ ಖಾರದ ಪುಡಿ ಸೇರಿಸ್ತಾಳೆ. ಅದರ ಜೊತೆಗೆ ಉಪ್ಪು, ಆಮೇಲೆ ಬೇಕಾದಂತಹ ಎಣ್ಣೆ, ಅದನ್ನು ತಿರುಗಿಸ್ತಾ ಇರಬೇಕು. ಅದ್ರ ಜೊತೆಗೆ ಅಮ್ಮ ಸಾಸಿವೆ ಪುಡಿ ಹಾಕ್ತಾಳೆ, ಮೆಂತ್ಯದ ಪುಡಿನೂ ಹಾಕ್ತಾಳೆ. ತಿರುಗಿಸ್ತಾ ಇರಬೇಕು. ಕೊನೆಯಲ್ಲಿ ಸಕ್ಕರೆ ಸ್ವಲ್ಪ, ಇದೆಲ್ಲದನ್ನೂ ಬ್ಯಾಲೆನ್ಸ್ ಮಾಡೋಕ್ಕೆ. ಆದರೆ ಒಲೆ ಮುಂದೆ ನಿಂತು ತಿರುಗಿಸ್ತಾ ಇರಬೇಕು. ಕೊನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೋತಾ ಇದೆ ಅದು ಅಲ್ಲ. ಉಪ್ಪಿನಕಾಯಿ ಇಸ್ ರೆಡಿ. ಒಲೆ ಆರಿಸ್ಬಿಟ್ಟು ಬಾಟ್ಲ್ಗಳಿಗೆ ತುಂಬಿದ್ದಾಯಿತು. ಇನ್ನೇನು ರುಚಿ ನೋಡೋದೆ ಅಲ್ವಾ? ಓ ವಾವ್, ತುಂಬ ರುಚಿಯಾಗಿದೆ. ನನಗೆ ಉಪ್ಪಿನಕಾಯಿ ಹೇಗೆ ತಿನ್ನೋಕೆ ಇಷ್ಟ ಗೊತ್ತಾ? ಬಿಸಿ ಅನ್ನ, ಅದ್ರ ಮೇಲೆ ಸ್ವಲ್ಪ ತುಪ್ಪ, ಒಂದಷ್ಟು ಉಪ್ಪಿನಕಾಯಿ ಕಲಿಸ್ಕೊಂಡು ತಿಂದರೆ ಇದರಂಥ ಪರಮಾನಂದ ಮತ್ತೊಂದಿಲ್ಲ. ಏನಂತೀರಾ? ನಿಮಗಿಷ್ಟನಾ?